ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಹಾಗೂ ಸ್ಥಳೀಯ ಸಹಯೋಗದೊಂದಿಗೆ ಆಯೋಜಿಸಿರುವ 2086ನೇ ಮಧ್ಯವರ್ಜನ ಶಿಬಿರವು ಸೋಮವಾರ ಅಥಣಿಯ ಶ್ರೀ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಆರಂಭಗೊಂಡಿತು. ಶಿಬಿರವು ಜುಲೈ 13ರಿಂದ 20ರವರೆಗೆ ನಡೆಯಲಿದೆ. ಶಿಬಿರದ 5ನೇ ದಿನದ ಕಾರ್ಯಕ್ರಮದಲ್ಲಿ ಯೋಜನಾಧಿಕಾರಿ ಭಾಸ್ಕರ್ ಎನ್ ಮಾತನಾಡಿ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯು ಸಮಾಜದಲ್ಲಿ ಮದ್ಯವ್ಯಸನ ನಿರ್ಮೂಲನೆಗಾಗಿ ಹಲವು ವರ್ಷಗಳಿಂದ ನಿರಂತರವಾಗಿ ಮದ್ಯವರ್ಜನ ಶಿಬಿರಗಳನ್ನು ಆಯೋಜಿಸುತ್ತಿದ್ದು, ಲಕ್ಷಕ್ಕೂ ಅಧಿಕ ಮಂದಿ ವ್ಯಸನದಿಂದ ಹೊರಬಂದು ಹೊಸ ಬದುಕು ಕಟ್ಟಿಕೊಂಡಿದ್ದಾರೆ ಎಂದು ತಿಳಿಸಿದರು. ಮದ್ಯವ್ಯಸನವು ವ್ಯಕ್ತಿಯ ಆರೋಗ್ಯದ ಜೊತೆಗೆ ಕುಟುಂಬ ಮತ್ತು ಸಮಾಜದ ಮೇಲೂ ದುಷ್ಪರಿಣಾಮ ಬೀರುತ್ತದೆ. ಈ ಹಿನ್ನೆಲೆಯಲ್ಲಿ ವ್ಯಸನಿಗಳಿಗೆ ಆತ್ಮಸ್ಥೈರ್ಯ ತುಂಬುವುದು, ಸಮಾಲೋಚನೆ, ಯೋಗ, ಧ್ಯಾನ, ಆರೋಗ್ಯಕರ ಜೀವನಶೈಲಿ ಹಾಗೂ ವ್ಯಕ್ತಿತ್ವ ವಿಕಸನದ ಕುರಿತು ತರಬೇತಿ ನೀಡಲಾಗುತ್ತಿದೆ ಎಂದು ಹೇಳಿದರು. ಪ್ರಾಧ್ಯಾಪಕರಾದ ನಿಲೇಶ ಝರೆ ಮಾತನಾಡಿ, ಮದ್ಯವ್ಯಸನದಿಂದ ಮುಕ್ತಿ ಹೊಂದಲು ಬಯಸುವವರು ಇಂತಹ ಶಿಬಿರಗಳ ಪ್ರಯೋಜನ ಪಡೆದು ಆರೋಗ್ಯಕರ ಹಾಗೂ ನೆಮ್ಮದಿಯ ಬದುಕಿನತ್ತ ಹೆಜ್ಜೆ ಇಡಬೇಕು ಎಂದು ಅವರು ಕರೆ ನೀಡಿದರು. ಶಿಬಿರಾರ್ಥಿಗಳು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು. ಶಿಬಿರದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸಿಬ್ಬಂದಿ, ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯ ಪದಾಧಿಕಾರಿಗಳು, ಸ್ವಯಂ ಸೇವಕರು ಮತ್ತು ಕುಟುಂಬ ಸದಸ್ಯರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಪ್ರಪಂಚದಲ್ಲಿ, ವಿಶ್ವದಲ್ಲಿ ಎಲ್ಲಿ ಕೂಡ ದಾರು ಬಿಡಕ್ಕೆ ಮದ್ದಿಲ್ಲ, ಮಾತ್ರೆ ಇಲ್ಲ, ಔಷಧಿ ಇಲ್ಲ, ಇಂಜೆಕ್ಷನ್ ಇಲ್ಲ. ಅಂಥದ್ರಲ್ಲಿ ಧರ್ಮಸ್ಥಳದ ಪೂಜ್ಯ ಹೆಗಡೇಜಿಯವರು ಅದಕ್ಕೊಂದು ಔಷಧಿಯನ್ನು ಕಂಡುಹುಡುಕಿ, ಅಂದರೆ ಮನಪರಿವರ್ತನೆ ಔಷಧಿ ಅನ್ನುವಂಥ ವಿಚಾರದ ಅಡಿಯಲ್ಲಿ ಇಲ್ಲಿಯ ತನಕ 2087 ಶಿಬಿರಗಳನ್ನು ನಡೆಸಿ 1,37,000ಕ್ಕೂ ಮಿಕ್ಕಿದ ಮಂದಿ ಇವತ್ತು ವ್ಯಸನ ಮುಕ್ತರಾಗಿದ್ದಾರೆ. 86ನೇ ಕ್ಯಾಂಪು ಇಲ್ಲಿ ನಡೀತಾ ಇದೆ. ಬಹುಶಃ ಜಿಲ್ಲಾ ಜನಜಾಗೃತಿ ವೇದಿಕೆಯ ಹಿರಿತನದಲ್ಲಿ, ನೇತೃತ್ವದಲ್ಲಿ, ವ್ಯವಸ್ಥಾಪನಾ ಸಮಿತಿಯ ಮುಂದಾಳತ್ವದಲ್ಲಿ ಧರ್ಮಸ್ಥಳದ ಯೋಜನೆಯ ನಿರ್ದೇಶಕರು, ಯೋಜನಾಧಿಕಾರಿಗಳು, ಪ್ರಾದೇಶಿಕ ನಿರ್ದೇಶಕರ ಮಾರ್ಗದರ್ಶನದಂತೆ ನಮ್ಮ ಯೋಜನೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದಂತಹ ಶ್ರೀ ಅನಿಲ್ ಕುಮಾರ್ SS ಅವರ ಮುಂದಾಳತ್ವದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ರಾಜ್ಯಾದ್ಯಂತ ಈ ಕಾರ್ಯಕ್ರಮ ನಡೆಯುವಂಥ ಸಂದರ್ಭದಲ್ಲಿ ಪ್ರಥಮ ದಿವಸದಲ್ಲಿ ಗೊಂದಲಗಳಿರುತ್ತೆ. ಶಿಬಿರಾರ್ಥಿಗಳು ಬಂದು ಕೆಲವೊಮ್ಮೆ ಈ ಶಿಬಿರದಲ್ಲಿ ನಾನು ಇರಲ್ಲ ಅನ್ನುವಂಥ ರೀತಿಯಲ್ಲಿ ಒಂದು ರೀತಿಯಲ್ಲಿ ವರ್ತಿಸುವಂಥ ರೀತಿ ಇರುತ್ತೆ. ದಿವಸ ಹೋದ ಹಾಗೆ ಅವರೆಲ್ಲರ ಮನಪರಿವರ್ತನೆ ಆಗಿ ಇನ್ನು ಮುಂದೆ ನಾನು ಜೀವನ ಪರ್ಯಂತ ದಾರು ಮುಟ್ಟೋದಿಲ್ಲ ಅನ್ನೋದು ನಿರ್ಧಾರ ಮಾಡ್ತಾರೆ. ಇಂತಹ ಒಂದು ಕಾರ್ಯಕ್ರಮ ಈ ಭಾಗದ ನಡೆಯುವಾಗ ಊರಿನ ಸಂಘ ಸಂಸ್ಥೆಗಳು, ಗಣ್ಯರು, ದಾನಿಗಳು ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಮನಪರಿವರ್ತನೆ ಒಂದೇ ಔಷಧಿ ಬಿಟ್ಟರೆ ಬೇರೇನು ಇಲ್ಲಿ ನಡೆಯಲ್ಲ. ಯೋಗ, ಧ್ಯಾನ, ಪ್ರಾಣಾಯಾಮ, ಚಿಂತನೆ, ಇಂಡಿವಿಜುವಲ್ ಕೌನ್ಸಿಲಿಂಗ್, ಗ್ರೂಪ್ ಕೌನ್ಸಿಲಿಂಗ್ ನಡೀತದೆ. ಬಹುಶಃ ಕುಡಿತ ಎನ್ನುವಂತಹ ವ್ಯಕ್ತಿ ಅವ ಬಾಟ್ಲಿಗೆ ಕೈ ಮುಗಿತಾನೆ, ದೇವರಿಗೆ ಕೈ ಮುಗಿಯಲ್ಲ, ಹೆಂತಿಗೆ ಗೌರವ ಕೊಡಲ್ಲ, ಮಕ್ಕಳಿಗೆ ಗೌರವ ಕೊಡಲ್ಲ. ಒಂದು ರೀತಿಯಲ್ಲಿ ಹೇಳಬೇಕು ಅಂತಿದ್ರೆ, ಯಾರೆಲ್ಲ ದಾರು ಕುಡಿತಾರ ಅವರ ಮನೆಯ ಹಂಚೆ ತೂತಾಗಿರುತ್ತೆ. ಆರೋಗ್ಯ ಸರಿ ಇರಲ್ಲ, ಮಾನ ಇರಲ್ಲ, ಮರ್ಯಾದೆ ಇರಲ್ಲ, ಯಾವುದಿರಲ್ಲ, ಎಲ್ಲ ಕಲ್ಕೊಂಡಿರ್ತಾನೆ. ಇಲ್ಲಿ ಬಂದಾಗ ಅವನಿಗೆ ಗೊತ್ತಾಗುತ್ತೆ, ನಾನು ಎಲ್ಲಿ ಸರಿ ಮಾಡ್ಕೊಳ್ಬೇಕು, ನನ್ನ ಯೋಗ್ಯತೆ ಏನು, ನನ್ನ ಕಿಮ್ಮತ್ತೇನು, ನಾನು ಎಲ್ಲಿ ದಾರಿ ತಪ್ಪಿದೆ ಅಂತ ವಿಚಾರವನಿಗೆ ಮನವರಿಕೆ ಮಾಡುವಂಥ ಒಂದು ಕೆಲಸ ಈ ಶಿಬಿರದಲ್ಲಿ ಆಗುತ್ತೆ. ಬಹುಶಃ ಎಲ್ಲ ಕಡೆಯಲ್ಲಿ ಕೂಡ ಕುಡಿಲಿಕ್ಕೆ ಪ್ರೇರಣೆ ಕೊಡ್ತಾರೆ, ಆದರೆ ಬಿಡಿಸಲಿಕ್ಕೆ ಎಲ್ಲಿ ಕೂಡ ಪ್ರೇರಣೆ ಇಲ್ಲ. ಅಂಥ ಸಂದರ್ಭದಲ್ಲಿ ನೀವು ಕುಡಿದು ಸಾಯುವುದಲ್ಲ, ಕುಡಿತ ಬಿಟ್ಟು ಬದುಕಬೇಕು. ಯಾವ ಜಾಗದಲ್ಲಿ ಮಾನ ಹೋಗಿದೆಯಾ, ಯಾವ ಜಾಗದಲ್ಲಿ ಮರ್ಯಾದೆ ಹೋಗಿದೆಯಾ, ಎಲ್ಲಿ ನೀನು ಕಿಮ್ಮತ್ತಿದ್ದು ಬದುಕಬೇಕು ಅಂತೇಳಿ ತಿಳಿಯಪಡಿಸಿದ ಕೆಲಸ ಇಲ್ಲಿ ಆಗುತ್ತೆ. ಒಂದು ರೀತಿಯಲ್ಲಿ ಕನ್ನಡಿ ಇದ್ದಾಗೆ, ಕನ್ನಡಿ ಎದುರು ನಾವು ನಿಂತಾಗ ಕನ್ನಡಿ ಹೇಳುತ್ತೆ ಎಲ್ಲಿ ನೀನು ಸರಿ ಮಾಡಿಕೊಳ್ಬೇಕು ಅಂತೇಳಿ. ಅಂಥ ಒಂದು ಕೆಲಸ ಇಲ್ಲಿ ಆಗುತ್ತೆ. ಇಲ್ಲಿ 78 ಜನ ಶಿಬಿರಾರ್ಥಿ ಬಂಧುಗಳಿದ್ದಾರೆ. 78 ಜನ ಕೂಡ ಬರುವಾಗ ನಾನಾ ರೀತಿಯ ಸಮಸ್ಯೆಯಲ್ಲಿದ್ದವರು. ಇವತ್ತು ಎಲ್ಲ ಸಮಸ್ಯೆಗಳ ಪರಿಹಾರ ಆಗಿದೆ. ಇವತ್ತು 5ನೇ ದಿನ, ಇನ್ನು 2 ದಿವಸ ಇದೆ. ಈ 2 ದಿವಸ ಆದ ನಂತರ 7ನೇ ದಿವಸದಲ್ಲಿ ಮಂಜುನಾಥ ಸ್ವಾಮಿಗೆ ವಿಶೇಷ ರೀತಿಯ ಭಜನಾ ಮಂಗಳೋತ್ಸವ ನಡೀತದೆ. ಅದರ ಜೊತೆಗೆ ದುಶ್ಚಟಗಳ ದಹನ ಎನ್ನುವಂತಹ ಶಿಬಿರಾಗ್ನಿ ಕಾರ್ಯಕ್ರಮ ಆಗುತ್ತೆ. ಅದಾದ ನಂತರ 6ನೇ ದಿವಸ ಅವ್ರಿಗೆಲ್ಲರಿಗೂ ನಾವು ಮರುಮದುವೆಯನ್ನು ಮಾಡಿಸ್ತೇವೆ. ಕುಟುಂಬ ದಿನ ಎನ್ನುವಂಥ ಬಹಳ ಪವಿತ್ರ ಕಾರ್ಯಕ್ರಮ ನಡೀತದೆ. ಕೊನೆಯ ದಿವಸ ಸಮಾರೋಪ ಸಮಾರಂಭ ನಡೆಸಿ ಈ ಕಾರ್ಯಕ್ರಮಕ್ಕೆ ಪೂರ್ಣ ವಿರಾಮ ನೀಡುವಂಥ ಕೆಲಸ ಮಾಡ್ತೇವೆ. ಈ ಅಮರ್ ದುರ್ಗಣ್ಣ ಸೇರಾದಿಯವರು, ನಮ್ಮ ಮುರಳಿಯವರು, ನಮ್ಮ ಲೀಲಾವತಿ ಮೇಡಮ್ರವರು, ಜಗದೀಶ್ ಸರ್ ಅವರು, ಅದೇ ರೀತಿ ಪ್ರದೀಪ್ರವರು, ನಮ್ಮ ಅಂಜನರವರು, ನಮ್ಮ ಜ್ಞಾನ ವಿಕಾಸ ಸಮನ್ವಯಾಧಿಕಾರಿಗಳು ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಮುಖ್ಯವಾಗಿ ಇಲ್ಲಿ ಮೊದಲು ಶಿಬಿರಕ್ಕೆ ಸೇರಿ ದಾರು ಬಿಟ್ಟಂಥ ನಮ್ಮ ನವಜೀವನ ಸಮಿತಿ ಸದಸ್ಯರು ಸುಮಾರು 50ರಿಂದ 60 ಜನ
ಅವರ ಸೇವೆಯನ್ನು ಕೊಟ್ಟಿದ್ದಾರೆ. ತಾನು ದಾರು ಬಿಟ್ಟು 10 ವರ್ಷ 8 ವರ್ಷದಿಂದ ಬಿಟ್ಟಿದ್ದೇನೆ. ನಾನು ಬಿಟ್ಟದಕ್ಕೋಸ್ಕರ ಸಮಾಜಕ್ಕೆ ಏನಾದರೂ ಕೊಡಬೇಕು ಅನ್ನೋ ನೆಲೆಯಲ್ಲಿ ಅವರು ಬಂದು ಸೇವೆ ಕೊಟ್ಟಿದ್ದಾರೆ. ನಮ್ಮ ಶಿಬಿರಾಧಿಕಾರಿ ಕುಮಾರ್ರವರ ಸೇವೆ, ಆರೋಗ್ಯ ಕಾರ್ಯಕರ್ತರಾಗಿ ಬಂದಂಥ ನೇತ್ರಾವತಿ ಮೇಡಮ್ರವರ ಸಹಕಾರ, ನಮ್ಮ ಜನಜಾಗೃತಿ ಮೇಲ್ವಿಚಾರಕ ಉಮೇಶ್ ರವರು ತೊಡಗಿಸಿಕೊಳ್ಳಿಕ್ಕೆ ಒಟ್ಟಿನಲ್ಲಿ ಪರದೆ ಮುಂದೆ ಪರದೆ ಹಿಂದೆ ನಿಂತು ತುಂಬ ಜನ ಸೇವೆ ಕೊಟ್ಟಿದ್ದಾರೆ. ಅವರಿಗೆಲ್ಲರಿಗೂ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಒಳ್ಳೇದು ಮಾಡಲಿ, ಪೂಜ್ಯ ಹೆಗಡೆ ದಂಪತಿಗಳ ಆಶೀರ್ವಾದ ಇರಲಿ ಅಂತೇಳಿ ಹಾರೈಸಿ, ಇಂತಹ ಶಿಬಿರಗಳು ಮುಂದೆ ನಡಿಬಾರ್ದೇನಂಥದ್ದು ನಮ್ಮೆಲ್ಲರ ಆಸೆ. ಯಾಕಂತಂದರೆ ಕುಡಿತ ಜಾಸ್ತಿ ಆಗ್ತಾ ಇದೆ, ಶಿಬಿರ ಕಮ್ಮಿ ಆದರೆ ಯುವ ಜನತೆ ದಾರಿ ತಪ್ಪುವಂಥ ಕೆಲಸ ಆಗುತ್ತೆ, ಸಮಾಜ ಹಾಳಾಗುತ್ತೆ. ಮುಂದಿನ ದಿನದಲ್ಲಿ ದುಶ್ಚಟದ ಮುಕ್ತ ಸಮಾಜ ನಿರ್ಮಾಣಕ್ಕೆ ಯಾರೆಲ್ಲ ಕೈ ಜೋಡಿಸ್ತಾರ ಅವ್ರಿಗೆಲ್ಲರಿಗೂ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಜನಜಾಗೃತಿ ವೇದಿಕೆ ಕೈ ಜೋಡಿಸ್ತಾರೆ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತೇನೆ. ನಮಸ್ಕಾರ. ವಿಶೇಷವಾಗಿ ಈ ಧರ್ಮಸ್ಥಳ ಮಂಜುನಾಥ ಒಂದು ಗ್ರಾಮೀಣ ಅಭಿವೃದ್ಧಿಯಲ್ಲಿ ನಡೀತಕ್ಕಂಥ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಇಲ್ಲಿರ್ತಕ್ಕಂಥ ಅಥಣಿ ತಾಲೂಕಿನ ಮದ್ಯ ವ್ಯಸನಿಗಳನ್ನು ಸೇರಿಸಿ ಅವರಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಚಟಗಳನ್ನು ಬಿಡಿಸುವುದರ ಜೊತೆಗೆ ಅವರಲ್ಲಿ ಕೌಟುಂಬಿಕ ಭಾವನಾತ್ಮಕ ವಿಚಾರಗಳನ್ನು ಇಟ್ಟು ಕುಟುಂಬದಲ್ಲಿ ತಾವು ಯಾವ ರೀತಿಯಾಗಿ ಬದುಕಬೇಕು, ಅದರ ಜೊತೆಗೆ ತಮ್ಮ ಆರೋಗ್ಯವನ್ನು ಯಾವ ರೀತಿಯಾಗಿ ಕಾಪಾಡಿಕೊಳ್ಬೇಕು ಅನ್ನುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ರೂಪುಗೊಂಡಿದೆ. ಬಹುತೇಕ ಇವತ್ತು 5ನೇ ದಿನ ಭಾಳ ವಿಶೇಷವಾದಂಥ ಬದಲಾವಣೆಗಳನ್ನು ನಾವು ಕಂಡಿದ್ದೀವಿ. ಅವ್ರು ಹೇಳ್ತಕ್ಕಂಥ ವಿಚಾರ, ಅವ್ರು ಕುತ್ಕೊಳ್ತಕ್ಕಂತಹ ಅವರ ಗಟ್ಟಿತನ, ಅವರು ಮಾಡ್ತಕ್ಕಂಥ ಚಟಗಳನ್ನು ದೂರ ಮಾಡುತ್ತೆ. ಅದಕ್ಕೆ ಇಂಥ ಇನ್ನೂ ಅನೇಕ ಕಾರ್ಯಕ್ರಮಗಳು ಗ್ರಾಮೀಣ ಮಟ್ಟದಲ್ಲಿಯೂ ಕೂಡ ಆಗಲಿ ಅನ್ನುವಂಥ ಅನಿಸಿಕೆ. ನಮಸ್ಕಾರ ರೀ, ನಾ ಆಕಾಶ್ ಬೆಳಂಕಿ ಅಂತ. ಕುಡಿಯೋದೊಂದು ಭಾಳ ಅಭ್ಯಾಸ ಭಾಳ ಇತ್ತು ರೀ. ಭಾಳ ಏನಂತಲೇ ನಮ್ಮ ತಾಯಿಯವ್ರಿಗೆ ಅದನ್ನು ನೋಡೋದು ಆಗಲ್ಕಾಗಿ ಇದು ಶ್ರೀ ಮಂಜುನಾಥ ಸ್ವಾಮಿಯವ್ರದ ಶಿಬಿರ ಕಾರ್ಯಕ್ರಮಕ್ಕೆ ಕರ್ಕೊಂಬಂದ ನನ್ನ ಒಂದು ಒಳ್ಳೆ ಸ್ನಾನ ಕೊಡೋಕ್ಕೆ, ಒಳ್ಳೆ ಒಳ್ಳೆ ಮನುಷ್ಯನ ಮಾಡೋಕ್ಕೆ ಒಂದು ಭಾಳ ಕಷ್ಟಪಟ್ಟಿದ್ದಾರೆ. ನಾವು ಮಾಡಿದ ಲೆಕ್ಕ ನೋಡ್ರೆ ನಮ್ಮ ತಾಯಿಯವ್ರಿಗೆ ಚಿರರು ಅವ್ರ ಕಾಲಿಗೆ ಚಪ್ಪಲ್ ಸಮಾನೂ ಅಲ್ಲ. ಅವ್ರು ನನ್ನ ಸಂಬಂಧ ಭಾಳ ಅಂದ್ರೆ ಏನು ಅವ್ರು ಹೇಳೋಂಥ ಮುಖ ಸಗಟ್ಟು ನನಗಿಲ್ಲಿಗ. ಅವ್ರಿಗೆ ಬರೀ ಅವ್ರು ಸಿಕ್ಕರಂದ್ರೆ ಅವ್ರ ಕಾಲು ಹಿಡ್ದು ಪೂಜೆ ಮಾಡಿ ಅವ್ರನ್ನ ಡೈಲಿ ಅವ್ರು ದೇವ್ರ ಪೂಜೆ ಮಾಡೋದಕ್ಕಿಂತ ನಮ್ಮ ತಾಯಿಯವ್ರನ್ನ ಪೂಜೆ ಮಾಡ್ಬೇಕಂತ ನಂದು ಅಂದಾಗ ನಮಗೆ ಇಲ್ಲಿ ಬಂದಾಗ ರೀ ಗುಟ್ಕಾ ಚಟ ಐತೆ ರೀ, ತಂಬಾಕು ಚಟ ಇತ್ತು, ಅದೆಲ್ಲ ಬಿಡೋಂಗೆ ಮಾಡಿರಿ. ನಮಗೆ ಒಳ್ಳೆ ಊಟ ಮತ್ತು ನಾಷ್ಟ ಚಾ ಟೈಮ್ ಟು ಟೈಮ್ ಕರೆಕ್ಟ್ ನಮ್ಮ ಮನ್ಯಾಗ ಕೊಡ್ತಾರಿಲ್ಲ ಗೊತ್ತಿಲ್ಲ ಸರ್, ಇವರು ಅಷ್ಟು ಪದ್ಧತಿ ಕೊಟ್ಟಿದ್ದಾರೆ ನಮಗೆ. ಮತ್ತು ವ್ಯವಸ್ಥಿತವಾಗಿ ಹೆಂಗೆ ಕುಂಡ್ಬೇಕು, ವ್ಯವಸ್ಥಿತವಾಗಿ ಹೆಂಗಿರಬೇಕು ಎಲ್ಲ ಕಲಿಸ್ಕೊಟ್ಟಾರೆ ನಮಗೆ. ಇವ್ರ ಬಗ್ಗೆ ಹೇಳ್ಬೇಕಂದ್ರೆ ಭಾಳ ಐತ್ರಿ ಸರ್, ಭಾಳಷ್ಟು ಹೇಳ್ಬೇಕಾಗೈತಿ. ಅಷ್ಟ ಸಿಂಪಲಾಗಿ ಹೇಳತ್ತೀವಿ ಸರ್. ನಮಸ್ಕಾರ ರೀ. ಇಲ್ಲಿ ಬರೋ ಟೈಮ್ ಅಂದ್ರೆ ಫಸ್ಟ್ ದಾರು ಕುಡ್ತಾ ಬಿಡ್ಬೇಕಾಗಿ ಬಂದಿದ್ದು, ಕುಡಿತದಂತ ಬಿಡ್ಬೇಕಾಗಿ ಬರೋರು ಇಲ್ಲಿಗೆ. ಯಾಕಂದ್ರೆ ಇಲ್ಲಿ ನಮ್ಮ ಮನೆಗಿಂತ ನಮ್ಮ ತಾಯಿ ತಂದೆಗಿಂತ ಚೆನ್ನಾಗಿ ನಮ್ಮ ಕುಮಾರ್ ಸರು ಎಲ್ಲ ಥರ ವ್ಯವಸ್ಥೆ ಮಾಡ್ತಿದ್ದಾರೆ. ಗುಳಿಗೆ ಎಲ್ಲ ಥರ ಏನೂ ಪ್ರಾಬ್ಲಮ್ ಇಲ್ಲ ನಮ್ಗೆ. ಅವ್ರು ಹೋಗಂದ್ರು ನಾವು ಹೋಗೋಕೆ ಇಲ್ಲ, ಆ ಥರ ಚೆನ್ನಾಗಿದ್ದೀವಿ, ಅನ್ನೋದೈತ್ರಿ ಎಲ್ಲ ಥರ. ಒಂದು ಜನ ಆಯ್ತು ನಮ್ಮ ಸರ್, ಇಲ್ಲಿ ನಮ್ಮ ಅವ್ವ ಕರ್ಕೊಂಡು ಬಂದರು. ನಮ್ಮ ಅಮ್ಮಗೆ ಏನೋ ಒಂದು ಸುಳ್ಳು ಹೇಳಿ ಕರ್ಕೊಂಡು ಬಂದರು. ಹಂಗೆ ಸಂಘದಾಗ 50,000 ತೆಗಿದೈತಿ, ಹಂಗೆ ಇದಂಗೆ ಕರ್ಕೊಂಡು ಬಂದರು. ಭಾಳ ಕುಡಿತಿದ್ದೀನಿ ರೀ. ನಾ ಕುಡಿಯೋದು ಬಾರೆ ಬಂದ್ ಮಾಡಿ ಬರ್ತೀನಿ. ನಾ ಮಿಸ್ ಮನೆ ಸುಳ್ಳಲ್ರಿ, ಬಾರ ಬಂದ್ ಮಾಡಿ ಬರ್ತೀನಿ. ನಾ 12 ಗಂಟೆ 1 ಗಂಟೆಗೆ ಬರ್ತೀನಿ. ನಾ ಮನ್ಯಾಗ ಬ್ಯಾಸೋತ್ರು ಊಟ ನನ್ನ ತಿಂತಿದ್ದೆ ಹಾಕೊಂಡು ಭಾಳ ಕುಡಿತೀನಿ ರೀ. ನಮ್ಮ ಅಪ್ಪನೂ ಕುಡಕ ಭಾಳ ಕೇಳಿ ಗುಳಿಗೆ ಹಾಕಿ ಸುಧಾರಿಸ್ತೀನಿ ರೀ. ನಾ ಆ ಕಡೆ ಈ ಕಡೆ ಪೇಂಟಿಂಗ್ ಕೆಲಸ ಮಾಡ್ತೀನಿ ರೀ. ನಾ ಮತ್ತು ಚಟ 700-800 ದುಡಿತೀನಿ, ₹1 ಮನೆಗೆ ಕೊಡ್ತಿದ್ದಿಲ್ಲ. ಮತ್ತು ಏನು ಹಂಗೆ ಹೆಂಡತಿ ಒಡವೆ ಗಿಡವೆ ಎಲ್ಲ ಬಂಗಾರ ಒತ್ತಿ ಇಟ್ಟಿನಿ. ಭಾಳ ಕಷ್ಟ. ನಮ್ಮ ಮನೆಯವ್ರು ಒಂದು ಏನೋ ಒಂದು ಮಾಡಿ ಶಿಬಿರ್ಗೆ ಅಂತಂದರು. ಕುಮಾರ್ ಸರ್ ಅಂತ ಒಳ್ಳೆಯ ಟೀಚರ್ ನಮಗೆ. ಮತ್ತು ಮಂಜುನಾಥನ ಆಶೀರ್ವಾದಲೆ ಒಟ್ಟು ಒಳ್ಳೇದು ಮಾಡ್ತಾನಂತ ವೀರೇಂದ್ರ ಹೆಗಡೆ ಅವರು ಒಂದು ಶಿಬಿರ ತೆಗೆದಾರು. ಒಳ್ಳೇದಾಗ್ತೈತೆ ಅಂತ ನಾವು ಅನ್ನಿಸ್ಕೊತೀವಿ. ನಮಸ್ಕಾರ. ಕಡೆ ಎಲ್ಲ ಕಡೆ ಬೆಳೆಸಿರ್ತಾರೆ. 4 ಹೆಣ್ಣು ಅದಾರ ಸರ. ನನ್ನ ಹೆಂಡತಿ ಇಲ್ಲಿ ಬಂದ ಖುಷಿಯಿಂದ ಎಲ್ಲ ಮತ್ತು ಇಲ್ಲಿ ಸಹಿ ಮಾಡ್ತೈತಿ ಬಾ ಮತ್ತು ಬನ್ನಿ ಸರ, ಬಂದರೆ ಒಳ್ಳೇದಾಗಿ ಸರ. ಮತ್ತು ನಾ ಅಲ್ಲೇ ಭಾಳ ಡ್ರಿಂಕ್ಸ್ ಮಾಡ್ಬೇಕು ಅಲ್ಲೇ ಸರ. 4 ಹೆಣ್ಣು ಅದಾವ ಸರ. ಇನ್ನು ಸರ ಇಲ್ಲಿ ಬಂದೆಲ್ಲ ಬುದ್ಧಿ ಭೇಟಾಗ್ತದೆ. ಇನ್ನು ಸಿಗರೇಟ್ ಶ್ರೀಕೇತ ಆರಾಧ್ಯ ದೇವರ ಪೂಜ್ಯರು ಹಾಗೂ ಹೇಮಾವತಿ ಅಮ್ಮನವರಿಗೆ ಪಾದಕ ನಮಸ್ಕರಿಸುತ್ತಾ ನಾವು
ವಿದ್ಯಾರ್ಥಿ ನವಜೀವನ ಸಮಿತಿ. ಆದರೂ ಕೂಡ 52 ಜನ ಇದ್ದೀವಿ. ವಾರಾಂತ್ಯ ಅಲ್ಲಿ ಹೋಗಿ ನಾವು ಸೇವೆ ಮಾಡ್ತೀವಿ. ಸೇವೆ ಮಾಡಿದಾಗ ಎಲ್ಲ ಪಕ್ಕದಲ್ಲಿದ್ದರೂ ಕೂಡ ನಾವು ಬರ್ತೀವಿ. ರಿಸಲ್ಟ್ ಪ್ರಯತ್ನ ಎಲ್ಲ ಇದರಿಂದ ಆಗಿದೆ. ಒಳ್ಳೆಯದಿದ್ರೇ ಅದು ಪೂರ್ಣತೆ ಕಾಣೋದು. ಯಾಕಂದರೆ ಈ ವ್ಯಕ್ತಿನೂ ಕೂಡ ನೋಡಿ, ಅವಳಿಗೆ ಗೊತ್ತಿಲ್ಲ ನನ್ನ ಅಪ್ಪ ಮಾತ್ರ ಏನು ಮಾಡ್ತಾರೆ. ಈ ನಿಂತ ವ್ಯಕ್ತಿ ಹಾರ್ಡ್ ವರ್ಕರು, ಒಬ್ಬ RMP ಡಾಕ್ಟರ್ಗಿಂತ ಒಬ್ಬ ಎಕ್ಸ್ಪರ್ಟ್ ಡಾಕ್ಟರ್ ಇದ್ದಾನೆ. ಡಾಕ್ಟರ್ ರಾಮ್ ಇರ್ಬೋದು, ಎಲ್ಲರಿಗೆ ಹೇಳ್ಬಿಟ್ರಲ್ಲ, ಅವ್ರ ಕೈಯಾಗಿ ಡಾಕ್ಟರ್ ಅಂತಾರೆ, ಅವನ ಡಾಕ್ಟರ್ ಅಂತಾರೆ ಅವ್ರಿಗೆ. ಅಂತ ವ್ಯಕ್ತಿ ನಾವು ಯಾವುದೇ ನಡೆದ್ರೆ ಅಟ್ಟಮ್ಮ ಲಕ್ಷ್ಮಿ ಹೆಣ್ಮಗು ನೋಡಿದ್ರೆ ಬಾಯಾಗ ಹಿಡ್ಕೊಂಡು ಕೊಡೋದು ಆರಿಸ್ತಾವ, ಕಣ್ಣಾರೆ ನೋಡಿದ್ದೀವಿ. ಆದ್ರೆ ಅದೇ ವ್ಯಕ್ತಿ ಮನಸ್ಸು ಮಾಡಿ ಪ್ರವರ್ತನೆ ಮಾಡಿ ತಮ್ಮ ಮೊಮ್ಮಕ್ಕಳ ಸಂಬಂಧ ಈ ಲೋಕಕ್ಕೆ ಬಂದಂತ ಅವನ ಎಲ್ಲ ಮನಸ್ಸು ಅವೊಬ್ಬ ಮಾಡಲಾಗಿ ಇಟ್ಕೊಂಡು ನೋಡಲ್ಲ. ಆದ್ರೆ ಮಗ ನೋಡಿದ್ದಲ್ಲ ಅವ್ರ ಅಪ್ಪನ, ಅವು ಎರಡೂ ಕಣ್ಣ ಮಗಳು ಒಂದು ಮಾತ್ರ ಕಣ್ಣ. ಅದನ್ನ ಹೇಳೋದೈತೆ, ನೀವು ಮಾಡಿದ ಸಂಸ್ಕೃತಿ ಮುಂದಿನ ಪೀಳಿಗೆಗೂ ಮಾಡ್ಕೋದೈತಿ. ಅದು ದಯವಿಟ್ಟು ಆ ಹುಡುಗಿ ಹೇಳಿದಂಥ ದೇವರ ವಾಕ್ಯ ತಪ್ಪು. ದಯವಿಟ್ಟು